ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಪಾಲಿಕೆ ಹೋರಾಟಕ್ಕೆ ಸುಖಾಂತ್ಯ. ಮಾಜಿ ಶಾಸಕ ಸೂರ್ಯ ನಾರಾಯಣ ರೆಡ್ಡಿ ಸಂಧಾನ ಯಶಸ್ವಿ. ಹೋರಾಟದಿಂದ ಸಂಧಾನದತ್ತ. ಬಳ್ಳಾರಿ ಪಾಲಿಕೆಯಲ್ಲಿ ಉದ್ವಿಗ್ನತೆ ಅಂತ್ಯ. ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಕೆಲ ದಿನಗಳಿಂದ ನಡೆದ ತೀವ್ರ ಹೋರಾಟಕ್ಕೆ ಇದೀಗ ಬಿಗ್ ರಿಲೀಸ್. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಸುತ್ತಿದ್ದವರೊಂದಿಗೆ ಮಾತುಕತೆ ನಡೆಸಿದ ಮಾಜಿ ಶಾಸಕ ಸೂರ್ಯ ನಾರಾಯಣ ರೆಡ್ಡಿಯವರು ಸಂಧಾನಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಪ್ರತಿಭಟನಾಕಾರರು ತಮ್ಮ ಸಮಸ್ಯೆಗಳ ಬಗ್ಗೆ ಸ್ಪಷ್ಟನೆ ನೀಡಿದ ಬಳಿಕ ಅಧಿಕಾರಿಗಳೊಂದಿಗೆ ನಡೆದ ಚರ್ಚೆ ಫಲಕಾರಿಯಾಗಿ ಕೆಲವು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಲು ಭರವಸೆ ನೀಡಲಾಗಿದೆ. ಇದರಿಂದಾಗಿ ಉದ್ವಿಗ್ನ ಪರಿಸ್ಥಿತಿ ಶಮನಗೊಂಡಿದ್ದು ಹೋರಾಟವನ್ನ ಹಿಂಪಡೆಯಲಾಗಿದೆ. ಸ್ಥಳೀಯ ಜನರು ಮತ್ತು ಸಾರ್ವಜನಿಕ ವಲಯದಲ್ಲಿ ಈ ಸಂಧಾನಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರ ಕಂಡುಕೊಂಡಿರುವುದು ಸ್ವಾಗತಾರ್ಹ ಅಭಿಪ್ರಾಯ ವ್ಯಕ್ತವಾಗಿದೆ. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ನೋಡು ಬಂದಂತೆ ಎಲ್ಲರೂ ಬಂದಂಗೆ ಸ್ನೇಹಿತರೆ, ಇವತ್ತು ನಮ್ಮ ಜನರು ಸುಮ್ಮನೆ ಸರ್ ಬಂದಿದ್ದಾರೆ. ನಮಗೆ ಸಾಂತ್ವನ ಹೇಳಿಕೆ ಬಂದಿದ್ದಾರೆ ಇದು ಮುಷ್ಕರಕ್ಕೆ. ನಾವು ಇವಾಗ ಕಾಲ್ ಆಫ್ ಮಾಡಿಬಿಟ್ಟು ಪಬ್ಲಿಕ್ ತೊಂದರೆ ಆಗಲಾರಂತೆ ಕೆಲಸ ನೋಡ್ಕೊಂಡು ಹೋಗಿ ಅದು ಏನು ನಡೆದಿದ್ದೆಲ್ಲ ನಾನು ಬಗೆಹರಿಸ್ತೀನಿ. ಅವರು MLA ಸಾಹೇಬರು ಎಲ್ಲರೂ ಬಂದಮೇಲೆ ಎಲ್ಲರೂ ಕುಂದಿಸಿ ನಮ್ಮನ್ನು ಕರೆಸಿ ಅದನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಸಾರ್ ಮಾತು ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಮಾತಿಗೆ ನಾವು ರೂಲ್ ಕೊಟ್ಟು ನಾವು ಇದನ್ನು ಕಾಲ್ ಆಫ್ ಮಾಡಿಕೊಂಡು ಈಗ ಅವ್ರು ಹೇಳಿದಂತೆ ನಾವು ಪಬ್ಲಿಕ್ ಎಲ್ಲ ಸರ್ವಿಸ್ ಕೊಟ್ಟು ಅವರು ಹೇಳಿದ ಮಾತನ್ನು ನಡೆಯము. ನಮಗೂ ಕೂಡ ನಮ್ಮಲ್ಲಿ ನಮ್ಮಲ್ಲಿ ಯಾವ ಕೇಸ್ಗಳು ಅವು ಕೂಡ ತೆಗಿಸ್ತೀವಿ. ಯಾವುದೋ ಇರಲಾರ್ದಂಗೆ ಇಬ್ಬರು ಒಂದು 2 ಕಣ್ಣಿದ್ದಂಗೆ ಕಾರ್ಪೊರೇಟ್ಸ್ ಇರಲಿ ಎಂಪ್ಲಾಯ್ಸ್ ಇರಲಿ 2 ಕಣ್ಣಿದ್ದಂಗೆ ಎಲ್ಲ ನೋಡಿ ಇದು ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅವ್ರದ್ದು ಮಾತಿನ ತಕ್ಕಂತೆ ನಾವೆಲ್ಲ ಭರವಸೆ ಎಲ್ಲ ಪರವಾಗಿ ಭರವಸೆ ಬಿಟ್ಟು ಸರ್ ನಾವು ಕೆಲಸ ಮಾಡಿಕೊಂಡು ಹೋಗ್ತೀವಿ ಸರ್. ಧನ್ಯವಾದ. ಜಾಸ್ತಿ ಇದೆ ಸರ್. ಸ್ಟಾಫ್ 25% ಇದರಿಂದ ಮಾಡ್ತಾಯಿದ್ದೀವಿ. 75% ವೇಕೆನ್ಸಿ ಇದೆ ಸರ್. ಅಷ್ಟರಲ್ಲೇ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಒಬ್ಬೊಬ್ಬರಿಗೆ ಒಂದು 4-5 ಸೆಕ್ಷನ್ ಕೇಸಿಂದ ಸಾರವಾಗಂದ್ರೆ ಎಲ್ಲರೂ ಕೇಸ್ಗಳು ಕೊಡ್ತಾರೆ. ಅದು ಮೇಯರ್ ಸಮಕ್ಷಮದಲ್ಲೇ ಹೋಗಿದ್ದು ನಮಗೆಲ್ಲ ಅದನ್ನ ಇವಾಗ ನಾವು ಮಾತಾಡ್ದಂಗೆಲ್ಲ ಉದ್ದಕ್ಕೆ ಹೋಗ್ತಾಯಿಲ್ಲ ಕಮ್ಮಿ ಆಗೋದಲ್ಲ. ಅದು ಬಿಡು, ನನಗೆ ನನ್ನ ಜವಾಬ್ದಾರಪ್ಪ. ಅವರು ಇಲ್ಲ ಅಂತ ತೊಂದರೆ ನಿಮ್ಗಾದ್ರೆ ನಾನು ನಿಮ್ಮ ಜೊತೆಗೆ ಏನಪ್ಪ, ನಿಮ್ಮ ಜೊತೆಗೆ ನಾನೇ ಹುಡ್ತೀನಿ ಅಂದಾಗ ಏನೇನು ಪ್ರಾಬ್ಲಮ್ ಏನಪ್ಪ, ನಿಮ್ಮ ಜೊತೆಗೆ ನಾನೇ ಇರ್ತೀನಿ. ಹಾಂ, ನಾನೇ ಬರ್ತೀನಿ. ಹಂಗೆ ನಾನು ಸುಮ್ಮನೆ ಹೇಳಿ ಹೋಗೋನಲ್ಲಪ್ಪ. ನನ್ನ ನೇಚರ್ ಹೆಂಗಪ್ಪ ಅಂದರೆ ಬಂದಿವಿ ಅಂದರೆ ಅದು ಕೆಲಸ ಮಾಡೋಕ್ಕೆ ಬರುತ್ತೆ. ಇವಾಗ ನಿಮ್ಮ ಕಡೆ ಬರೋಕ್ಕೆ ಮುಂಚೆ ವೀರೇಜ್ ಮನೆಗೆ ಹೋದೆ, ಅಲ್ಲಿ ಮಾತಾಡ್ಸ್ಕೊಂಡು ಬಂದೆ. ಎದಕ್ಕೆ ಬಂದೆ ಅಂದರೆ ನನ್ನ ಧರ್ಮ ಅದು. ಒಂದು ರೀತಿ ಹೇಳ್ಬೇಕಂದ್ರೆ ಸಾರು ಬಳ್ಳಾರಿಗೆ ಹಿರಿಯರು ಏನು ನಮ್ಗೆ ಒಳ್ಳೇದಾಗಬೇಕು ಬಳ್ಳಾರಿ. ನಮಗೇನು ಯಾರು ರಾಜಕೀಯ ಸಬ್ಜೆಕ್ಟ್ ಅಲ್ಲ. ಬಳ್ಳಾರಿ ಜನ ಚೆನ್ನಾಗಿದೆ, ನಾವೆಲ್ಲ ಚೆನ್ನಾಗಿರ್ತೀವಿ. ನಾವು ಇವತ್ತು MLA ಬರ್ತಿರ್ತಾರೆ ಹೋಗ್ತಿರ್ತಾರೆ. ಇಲ್ಲಿ ಜನ ಅಂತ ಬೇಯಿಸಿರ್ಬೇಕಲ್ಲ. ಬೆಲೆ ಕೊಡ್ತಾರಂದ್ರೆ ಬೇರೆ ಏನಿಲ್ಲ, ಅವ್ರೇನು ಕೊಡಬಾರ್ದಂತ ಯಾರಿಗೆಲ್ಲ ನೋವು ಇರ್ತಾವಲ್ಲ, ಆ ನೋವು ಯಾರೋ ಬಂದು ಕೂತ್ಕೊಂಡು ಮಾತಾಡಿದ್ರೆ ಒಪ್ಕೊಂತಾರೆ ಅವರಷ್ಟೇ, ಬೇರೆ ಏನಿಲ್ಲ. ನಾನು ಏನು ಹೇಳಿಲ್ಲ, ಇವ್ರಿಗೆ ಹೇಳ್ತಾರೆ. ನಾನೇನು ಏನಿಲ್ಲಪ್ಪ, ಎಲ್ಲ ಚೆನ್ನಾಗಿರ್ಬೇಕು, ಬಳ್ಳಾರಿ ಚೆನ್ನಾಗಿರ್ಬೇಕು ಅಷ್ಟೇ. ಅದು ಕೂತ್ಕೊಂಡು MLAಗಳು ಬಂದ್ಮೇಲೆ ಕೂತ್ಕೊಂಡು ಒಂದು ಪರಿಷ್ಕಾರ ಮಾಡ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ಅವ್ರಿಗೇನು ತೊಂದರೆ ಆಗಿತ್ತು ಅದ್ರ ಬಗ್ಗೆ ಕೇಸ್ಗಳೇನಿದ್ದು ಕೂತ್ಕೊಂಡು ಎಲ್ಲ ಮಾತಾಡ್ತೀವಿ ಅಂತ ಹೇಳಿದ್ರಪ್ಪ. ಕೇಸ್ ಮುಂದರ್ಸನ ಅಂದ್ರೆ ನೀನು ಹೇಳಿದ್ರೆ ಮುಂದರ್ಸನ, ಬೇಡ ಅಂದ್ರೆ ಮುಗಿಸ್ಬಿಡ. ಮುಗಿತದಲ್ಲ, 100ಕ್ಕೆ 100 ಮುಗಿಸ್ತಾರೆ. ಬೇಡ, ಎಲ್ಲಾರು ಇರ್ಬೇಕು. ಎಲ್ಲಾರು ಇದ್ರೇನೆ ಬಳ್ಳಾರಿ. ನಾನೊಬ್ಬನಿದ್ರೆ ಬಳ್ಳಾರಿ ಅಲ್ಲ, ಎಲ್ಲಾರು ಇರ್ಬೇಕು. ಒಳ್ಳೆಯವ್ರು ಕೆಟ್ಟವ್ರು ಇದ್ರೆ ಬಳ್ಳಾರಿ ಚಂದ. ಏನೋ ಬಳ್ಳಾರಿ ಟೈಮ್ ಬೇಸಿಲ್ಲ. ಒಳ್ಳೆ
ಹಳೆ ಕಾಲ ಬರ್ಬೇಕಂತ ಕೇಳ್ಕೊಂತೀನಿ ಅಷ್ಟೇ. ಬರ್ತದಿಲ್ಲ ಗೊತ್ತಿಲ್ಲ, ಬಂದ್ರೆ ಒಳ್ಳೇದಂತ ಅಷ್ಟೇ. ಓಕೆ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.